ಇಲ್ಲಿ ನಡೀತಾ ಇರೋಂಥ ಎಲೆಕ್ಷನ್ನಲ್ಲಿ BJP ಒಲವಿಲ್ಲ. ಇಲ್ಲಿ ಕಾಂಗ್ರೆಸ್ನಿಂದ ರಕ್ಷಾರಾಮಯ್ಯ ಅವರು ನಾಮಪತ್ರ ಸಲ್ಲಿಸಿದ್ದಾರೆ. ಈ ಬಾರಿನೂ ಕಾಂಗ್ರೆಸ್ ಇಲ್ಲಿ ರಕ್ಷಾರಾಮಯ್ಯ ಅವರು ಗೆಲ್ತಾರೆ ಅಂತ ನಮ್ಮ ಒಂದು ಅನಿಸಿಕೆ ಸರ್. ಇವತ್ತು ಮೈತ್ರಿ ಸರ್ಕಾರ ಅಂತ ಮಾಡ್ಕೊಂಡು ಕುಮಾರಸ್ವಾಮಿ ಅವರು ಆಗಿರ್ಬೋದು, JDS ಕಡೆಯಿಂದ ಯಾವುದು ಕಡೆ ಗೆಲುವು ಅನ್ನೋದಿರುತ್ತೋ ಯಾವ್ದು ಇದಿರುತ್ತೋ ಅಂತ ಅವ್ರ ಕಡೆ ಹೋಗ್ತಾರೆ ಅಷ್ಟೇ. ಅವರು ನಮ್ಮ ಕಾಂಗ್ರೆಸ್ ಕಡೆಯಿಂದ ಆಗ್ತಾ ಇರೋಂಥ ಕೆಲವು ಶ್ರೀಶಕ್ತಿ ಸಂಘಗಳಾಗಿರ್ಬೋದು, ಬಡ ಕುಟುಂಬಗಳಾಗಿರ್ಬೋದು ಮತ್ತು ಯಾರು ಚಾಲಕರಿದ್ದಾರೆ ಎಲ್ಲರಿಗೂ ಅಷ್ಟೇ ಸ್ವಲ್ಪ ಸಹಾಯ ಮಾಡ್ತಾರೆ ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಕಾಂಗ್ರೆಸ್ನ ಆಯ್ಕೆ ಮಾಡ್ಕೊಂಡಿದ್ದೀವಿ. ಅವರು ಟಫು ಕಾನ್ಫಿಡೆಂಟ್ ಏನೇ ಕೊಟ್ಟರು ಅವರು ಸುಮಾರು ಒಂದು 50,000 ಲಕ್ಷದ ಅಂತರದಿಂದನೇ ಜಯಿಸಿಲ್ಲ. ಈ ಬಾರಿ ಚಿಕ್ಕಬಳ್ಳಾಪುರ ಲೋಕಸಭೆಯಲ್ಲಿ ಕಾಂಗ್ರೆಸ್ ಪಕ್ಷದ ರಕ್ಷಾರಾಮಯ್ಯ ಅವರು ಗೆಲುವು ಸಾಧನೆ ಪಕ್ಕಾ ಸರ್.